ಇವತ್ತು ಬಂದು ನಮ್ಮ ಕಾಲೇಜಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಅದೇನಪ್ಪ ಅಂತಂದ್ರೆ ನಾನ್ ಮಾಡ್ತಿರೋ ಲಾಗಿಂದ ನಾನ್ ಮಾಡ್ತಿರೋ ವಿಡಿಯೋಗಳಿಂದ ಕೆಲವರಿಗೆ ತೊಂದರೆ ಆಗ್ತೈತಂತೆ. ತೊಂದರೆ ಯಾಕೆ ಆಗ್ತೈತೆ ಏನು ಅಂತ ಗೊತ್ತಿಲ್ಲ. ನಾನು ಯಾವತ್ತು ಯಾರ್ದು ಕೂಡ ಕೆಟ್ಟದಾಗಿ ವಿಡಿಯೋ ಮಾಡಿಲ್ಲ, ಕೆಟ್ಟದಾಗಿ ಏನೋ ಅಪ್ಲೋಡ್ ಮಾಡಿಲ್ಲ. ಆದ್ರೂ ಕೂಡ ನನ್ನ ಬೆಳವಣಿಗೆ ನೋಡೋ ಅಥವಾ ನನ್ಗಾಗದೇ ಇರೋನೋ ನನ್ನ ವಿಡಿಯೋನ ಡಿಲೀಟ್ ಮಾಡ್ಸೋಕ್ಕೆ ಜಾಸ್ತಿ ಜನ ಟ್ರೈ ಮಾಡ್ತಾರೆ. ಅಂಥದ್ದು ಏನೈತೆ ಅಂತ ಕೂಡ ನನಗಂತೂ ಗೊತ್ತಿಲ್ಲ ಲಾಗಲ್ಲಿ. ಆದರೆ ಇವತ್ತಾಗಿದ್ದು ನೋಡಿದ್ರೆ ಒಬ್ರದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದು ಏನು 1 ಸೆಕೆಂಡ್ ಅಷ್ಟೇ, ಅವ್ನ ಕ್ಲಿಪ್ ಇರೋದೇ 1 ಸೆಕೆಂಡು. ಆ 1 ಸೆಕೆಂಡ್ ವಿಡಿಯೋಗೋಸ್ಕರ ಅವನೇ ಬಾಯಿ ಬಿಟ್ಟು ಹೇಳಿದ್ದ ಅಪ್ಲೋಡ್ ಮಾಡ್ಕೊ ಅಂತ. ಆದರೆ ಇವತ್ತು ಪ್ರತಿಯೊಬ್ಬರು ಟೀಚರ್ಸ್ ಕೈಲೂ ಅವನೇ ಹೋಗಿ ಹೇಳಿ ನನ್ನ ಪರ್ಮಿಷನ್ ಇಲ್ದೇ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ. ಪರ್ಮಿಷನ್ ಇಲ್ಲದೆ ನಾನು ವಿಡಿಯೋ ಯಾವತ್ತೂ ಅಪ್ಲೋಡ್ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಇವಾಗ ಎಷ್ಟೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಪ್ರತಿಯೊಬ್ಬರೂ ಕೂಡ ನಾನು ವಿಡಿಯೋ ಮಾಡಲಾ ಬೇಡವಾ ಅಂತಲೇ ಕೇಳ್ಕೊಂಡೇ ಮಾಡಿರೋದು. ಆದರೆ ಇನ್ನೂ ಕೆಲವು ಜನಗಳು ಪರ್ಮಿಷನ್ನೇ ಕೇಳಿಲ್ಲ, ಕಂಪ್ಲೇಂಟ್ ಕೊಡ್ತೀನಿ, ಕಂಪ್ಲೇಂಟ್ ಕೊಟ್ಟು ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ತಲೆ ಕೆಡ್ಸ್ಕೊಳ್ಳೋ ಮಗನೇ ಇಲ್ಲ. ನಾನು ಲಾಗ್ ಮಾಡೋದ ನಿಲ್ಸೋದೇ ಇಲ್ಲ. ಅದು ಏನಾದರೂ ಒಂದು ಕಡೆ ನಮ್ಮ ಕಾಲೇಜಲ್ಲಿ ವೀಡಿಯೋ ಮಾಡಬೇಡ ಅಂತಾರೆ. ನಾನು ಕಾಲೇಜಲ್ಲಿ ವೀಡಿಯೋ ಮಾಡೋದಲ್ಲ, ನಾನು ಎಲ್ಲಿಗೆ ಹೋದ್ರೂ ನಾನು ವೀಡಿಯೋ ಮಾಡೋದು ನಿಲ್ಸೋದೇ ಇಲ್ಲ. ಏನಾಗುತ್ತೋ ಆಗಲಿ ಪರವಾಗಿಲ್ಲ ಮಾಡಿ. ಕಾಲೇಜಲ್ಲಿ ಇವತ್ತು ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ 1 ಸೆಕೆಂಡ್ ವೀಡಿಯೋಗೋಸ್ಕರ ಅವನು ಪೂರ್ತಿ 2 ನಿಮಿಷ ವೀಡಿಯೋ, ನಂದು ಲಾಗ್ ಬರೋದು ಒಂದು 2 ರಿಂದ 2.5 ನಿಮಿಷ ಬರ್ಬೋದು. ಆ 2.5 ನಿಮಿಷ ವೀಡಿಯೋ ಮಾಡೋಕ್ಕೋಸ್ಕರ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನು ವೀಡಿಯೋ ಆಗಿರ್ತದೆ ಏನೇನು ಅದಕ್ಕೆ ಶೂಟ್ ಮಾಡಿಕೊಂಡು ಮತ್ತು ಅದನ್ನು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ. ಆದರೆ ಬರೀ ಅವನು ಒಂದೇ ಒಂದು ವೀಡಿಯೋ, ಒಂದೇ ಒಂದು ಕ್ಲಿಪ್ಪು, 1 ಸೆಕೆಂಡ್ ಅವನು ಮಾಡಬೇಡ ಅಂತ ಹೇಳಿದರೆ ಒಂದು ವೀಡಿಯೋನೇ ಮಾಡ್ತಾ ಇರಲಿಲ್ಲ. ಆದರೆ ಅವನು ವೀಡಿಯೋನ ಅಪ್ಲೋಡ್ ಮಾಡಾದ್ಮೇಲೆ ವೀಡಿಯೋ ವ್ಯೂಸ್ ಆಗ್ತಾಯಿತ್ತು. ಅದೊಂದೇ ಬೇಜಾರು, ಇನ್ನೇನಿಲ್ಲ. ವೀಡಿಯೋ ವ್ಯೂಸ್ ಆಗ್ತಾರೋ ವೀಡಿಯೋನ ಡಿಲೀಟ್ ಮಾಡಿಸೋದ ಪರವಾಗಿಲ್ಲ. ಇದೆಲ್ಲ ನಮ್ಮ ಕೆಲವರು ಒಳ್ಳೆ ಟೀಚರ್ಸ್ಗಳು ಇದ್ದಾರೆ. ನನಗಂತೂ ಇವತ್ತು ಒಬ್ಬರು ಮಿಸ್ಸು ಇಂಗ್ಲೀಷ್ ಟೀಚರು ಅವರೊಂದು ಲೈನ್ ಹೇಳಿದ್ರು. ಅದೇನಪ್ಪ ಅಂತಂದರೆ, ಇದೆಲ್ಲ ನಿಮಗೆ ಹುಡುದು ಇದೇ ಕಷ್ಟ ಅಂದರೆ ಇದೊಂದು ಅರ್ಥ ಮಾಡ್ಕೊಬಿಟ್ಟು ನೆಕ್ಸ್ಟು ನೀನು ಮಾಡು, ನಿಮ್ಗೆ ಏನಾಗಬೇಕು ಮಾಡು ಅಂತ. ಬರೀ ಕೆಲವ್ರು ಮಾತ್ರ, ನಮ್ಮ ಕಾಲೇಜಲ್ಲಿರೋ ಟೀಚರ್ಸ್ಗಳೇ ಅಷ್ಟೇ, ಕೆಲವ್ರು ಮಾತ್ರ ನನಗೆ ಪ್ರೋತ್ಸಾಹ ಕೊಡ್ತಾವ್ರೆ ಹೊರತು ಎಲ್ಲ ವೀಡಿಯೋ ಮಾಡಬೇಡ. ನನಗೆ ಯಾವ ಥರನೂ ಮಾಡ್ತಾಯಿಲ್ಲ ಗೊತ್ತು, ಯಾವೊಂದು ತಲೆ ಹೊಡೆದು ಮಾಡ್ತಾಯಿಲ್ಲ, ಯಾವತ್ತು ಕೆಟ್ಟ ಯಾವ ವೀಡಿಯೋನೂ ಮಾಡ್ತಾಯಿಲ್ಲ. ಅದೊಂದೇ. ಬಟ್ ವೀಡಿಯೋ ಯಾಕೆ ಮಾಡಬಾರ್ದು ಅಂತ ಗೊತ್ತಾಯ್ತಲ್ಲ. ಬಟ್ ಪರ್ಮಿಷನ್ ತಗೋಬೇಕು ಅಂತಾರೆ. ಪರ್ಮಿಷನ್ ತಗೊಳ್ಳೋಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಐತೆ, ನೋಡ್ತೀನಿ. ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ. ಬಟ್ ಇವಾಗ ವೀಡಿಯೋ ಮಾಡಬೇಡ ಅಂತವ್ರೆ, ಅದೇ ಬೇಜಾರು. ಪರವಾಗಿಲ್ಲ, ಬಟ್ ತುಂಬ ಬೇಜಾರಾಯಿತು. ವೀಡಿಯೋ ಮಾಡಬೇಡ ಅನ್ನೋದಂತೂ, ಆದರೂ ವೀಡಿಯೋ ಮಾಡುವಾಗ ಬೇಕಿದ್ರೆ ಮಾಡಬೇಡ, ನೀನು ಡಿಲೀಟ್ ಮಾಡು ಅಂತ ಹೇಳಿದ್ರೆ ಅದೊಂಥರ. ಆದರೆ ವೀಡಿಯೋ ಎಲ್ಲ ಮಾಡಾದ್ಮೇಲೆ ನೀನು ಡಿಲೀಟ್ ಮಾಡು ಅನ್ನೋದು ಸರಿಯಿಲ್ಲ. ಪರವಾಗಿಲ್ಲ. ಇವತ್ತು ಕಾಲೇಜಲ್ಲಿ ಒಂದು ಆ ಥರ ಆಯಿತು ಇನ್ಸಿಡೆಂಟು. ಏಕೆಂದರೆ ತುಂಬ ಹುಡುಗರುಗಳು ನನ್ನ ಪರವಾಗೂ ಬಂದರು. ಆದರೆ ಟೀಚರ್ಸ್ಗಳು ನಾನು ಹೇಳೋ ಮಾತಾಗಲಿ ಅವ್ರು ಹೇಳೋ ಮಾತಾಗಲಿ ಕೇಳೋಷ್ಟು ಪೇಷನ್ಸು ಟೀಚರ್ಸ್ಗಳಿಗೂ ಇಲ್ಲ. ಪರವಾಗಿಲ್ಲ, ಇದೇನೋ ನಂದ ಕೊನೆ ಅಂತ ಹೇಳಲ್ಲ. ಒಟ್ನಲ್ಲಿ ನಾನಂತೂ ಯಾವನ್ನೇ ಹೇಳಿದ್ರು ಲಾಗ ಮಾಡೋದನ್ನ ನಿಲ್ಸೋದೇ ಇಲ್ಲ. ಅದೇನಾದರೂ ಆಗ್ಬೋದು. ಕೆಲವ್ರು ಅಂತಾರೆ, ಇವತ್ತೇ ಅಂದರು ನಮ್ಮ ಟೀಚರ್ಸ್ಗಳೇ ಅಂದರು, ದುಡ್ಡು ಮಾಡೋಕ್ಕೋಸ್ಕರ ಮಾಡ್ತಾ ಇದೆಯಾ ಅಂತ. ನಾನು ಇವತ್ತುವರೆಗೂ ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ. ಇದರಿಂದ ಸಂಪಾದನೆ ಮಾಡಬೇಕು ಅಂತ ನನ್ನ ಹಣಕ್ಕೋಸ್ಕರ ಮಾಡ್ತಾ ಇಲ್ಲ. ನಾನು ಫೇಮಸ್ ಆಗಬೇಕು, ನನ್ನ ವ್ಯಕ್ತಿತ್ವನ ಗುರುತಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹೊರತು ಯಾವನ್ನು ದುಡ್ಡು ಬೇಕೇ ಬೇಕು ಅಂತ ಯಾವನ್ನು ವೀಡಿಯೋ ಮಾಡ್ತಾ ಇಲ್ಲ. ಕೆಲವ್ರು ಹೇಳಿದ್ರು, ವೀಡಿಯೋಗೋಸ್ಕರ ಯೂಟ್ಯೂಬಲ್ಲಿ ನೀನು ಏನೇನು ಮಾಡ್ತೀಯಾ, ಯಾಕೆ ಮಾಡ್ತಾ ಇದೆಯಾ ಯೂಟ್ಯೂಬಲ್ಲಿ, ಅದೆಲ್ಲ ನಮ್ಗೆ ಗೊತ್ತು ಅಂತ ಅಂದರು. ಯೂಟ್ಯೂಬ ಮಾಡ್ತಾ ಇರೋದು ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಅದ್ರಲ್ಲಿ ಏನು ನನಗೆ ಬೇಕಾಗಿರೋದೇನೋ ಫೇಮಸ್ ಆಗಬೇಕು, ನನ್ನ ಜನ ಗುರುತಿಸ್ಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ವೀಡಿಯೋ ಮಾಡ್ತಾ ಇರೋದು ಇನ್ಸ್ಟಾಗ್ರಾಮಲ್ಲಿ ಹೊರತು ಯಾವುದೇ ದುಡ್ಡುಗೋಸ್ಕರ ಅಲ್ಲ. ದುಡ್ಡುಗೋಸ್ಕರ ಬೇಕು ಅಂದರೆ ಇವಾಗಲೂ ಪ್ರಮೋಷನ್ ನಾನೇ ದುಡ್ಡು ಕೊಟ್ಟು ನಾನೇ ಪ್ರಮೋಷನ್ ಮಾಡಿಸ್ಕೊಂಡು ನಾನೇ ಬೇಗ ದುಡ್ಡು ಮಾಡೋಕ್ಕೆ ಮಾಡ್ಬೋದು. ಬಟ್ ನೀವು ಅಂದ್ಕೊಂಡಿರೋ ಥರ ನಾನೆಲ್ಲ. ಕೆಲವರು ಹೇಳಿದ್ರು ದುಡ್ಡುಗೋಸ್ಕರ
ವಿಡಿಯೋ ಮಾಡ್ಕೊಂಡು ಕೆಲವ್ರನ್ನ ಬಳಸ್ಕೊತಾ ಇದೀಯ ಅಂತ. ನನಗೆ ಯಾವನ್ನೂ ಬಳಸ್ಕೊಂಡಿಲ್ಲ. ಅವ್ರು ಒಪ್ಪಿಗೆ ಇಲ್ಲದೆ ಕೂಡ ವಿಡಿಯೋ ನಾನು ಮಾಡಿಲ್ಲ, ಅಪ್ಲೋಡ್ ಕೂಡ ಮಾಡಿಲ್ಲ. ನಾನು ಪ್ರತಿಯೊಬ್ರಿಗೂ ಅವ್ರ ವಿಡಿಯೋ ತೋರಿಸಿ ಮಗ ಹಿಂಗೈತೆ ಅಪ್ಲೋಡ್ ಮಾಡಲೋ ಬೇಡ ಅಂತಾನೆ ಅಪ್ಲೋಡ್ ಮಾಡೋದು. ಆದರೆ ಇವತ್ತು ಏನಾಯ್ತು ಅಂದರೆ ಆ ಥರ ನೀನು ಕೇಳೋಷ್ಟು ಅವ್ನು ಪರ್ಮಿಷನ್ ಕೊಟ್ಟು ಕೂಡ ಅವನೇ ಇವತ್ತು ಹೋಗಿ ಆ ಥರ ಟೀಚರ್ಸ್ಗೆ ಹೇಳ್ದ. ಪರವಾಗಿಲ್ಲ, ಆಗಿದ್ದಾಯಿತು, ಏನು ಮಾಡೋಕ್ಕಾಗಲ್ಲ. ನೋಡುವ, ಒಟ್ಟಿನಲ್ಲಿ ಲಾಗ್ ಮಾಡೋದಂತೂ ನಿಲ್ಸಲ್ಲ. ನಮ್ಮ ಪಾಪ ತುಂಬ ಜನ ನನ್ನ ಹುಡುಗರುಗಳು ಆಗ್ಬಿರ್ಬೋದು, ನಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ತುಂಬ ಒಳ್ಳೆಯವರು. ಬಟ್ ನಮ್ಮ ಕಾಲೇಜವ್ರು ಕೂಡ ಪ್ರತಿಯೊಬ್ಬರು, ನಾನು ನೋಡ್ಯಾರ ಮಟ್ಟಿಗೆ ನಮ್ಮ ಕಾಲೇಜಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೆಯವರೇ, ಪ್ರತಿಯೊಬ್ಬರು. ಆದರೆ ಇವತ್ತು ನಡೆದಿದ್ದ ಇನ್ಸಿಡೆಂಟಲ್ಲಿ ಗೊತ್ತಾಯ್ತು, ಜನಗಳು ಕೆಲವರು ನಮ್ಮನ್ನ ಇಷ್ಟನೂ ಪಡ್ತಾರೆ, ಕೆಲವರು ಇಷ್ಟ ಪಡದೇ ಇರೋರು ಇರ್ತಾರೆ. ಆದರೆ ತುಂಬ ಜನ ಒಟ್ಟಿನಲ್ಲಿ ಮಾಡು ಅಂತಲೇ ಹೇಳಿದ್ರು ಹೊರತು ಮಾಡಬೇಡ ಅಂತ ಯಾರು ಕೂಡ ಹೇಳಿಲ್ಲ. ಬಟ್ ಹುಡುಗಿರು ಕೂಡ ಅಷ್ಟೇ, ಹುಡುಗಿರು ಕೂಡ ಮಾಡು ಬೆಳಿ ಅಂತ ಹೇಳ್ತಾರೆ ಹೊರತು ಇವ್ರ ಥರ ಮಾಡಿದ್ರೆ ನಾನು ನೋಡೇ ಇಲ್ಲ. ಬಟ್ ಅವ್ನು ಫಸ್ಟು ಮಾಡಿ ಮತ್ತೆ ಡಿಲೀಟ್ ಮಾಡಿಸಿ ಫಸ್ಟ್ ಒಂದ್ಸಲ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಆಗಿತ್ತು. ಆ ಕಂಪ್ಲೇಂಟ್ ಆದಮೇಲೆ ನಾನು ಅವನ ಪಾಡ್ಗೆ ಅವನು, ನನ್ನ ಪಾಡ್ಗೆ ನಾನು ಅಂತ ಅವನ್ನ ಸುಮ್ಮನಿದ್ದು. ಮತ್ತು ತಿರ್ಗಾ ಅವನು ವಿಡಿಯೋ ಅಪ್ಲೋಡ್ ಮಾಡು ಪರವಾಗಿಲ್ಲ ಅಂತ ಹೇಳಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ತುಂಬ ಸಲ ಫೋನ್ ಮಾಡಿ ಮೆಸೇಜ್ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ಕೊಡೋವು ಅಂತ ಎಲ್ಲ ಹೇಳಿದ್ದೆ. ಇನ್ನೇನು ನನಗೆ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಒಳ್ಳೆ ಅವ್ನು ಕೇಳಿ ಮಾಡಿದೆ. ಆದರೂ ಅವನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಪರವಾಗಿಲ್ಲ. ಬಟ್ ನನಗೆ ಅಂತ ತುಂಬ ಜನ ನನ್ನ ವಿಡಿಯೋ ಮಾಡ್ಕೊತ ಬರ್ತಾರೆ, ಪರವಾಗಿಲ್ಲ, ತುಂಬ ಖುಷಿ ಆಯಿತು. ಅದು ಬಿಟ್ಟು ನನ್ನ ಕ್ಲಾಸ್ಮೇಟು ಅವ್ರ ಹೆಸರು ಬಂದು ಸಂದೀಪ್ ಅಂತ, ನನ್ನ ಜೊತೆಲೇ ಓದಿದ್ದು. ಅವನು ಹೇಳ್ದ ಅವ್ನ ವಿಡಿಯೋನ ಎಷ್ಟು ಕಾಮಿಡಿಯಾಗಿ ಮಾಡಿದ್ದೀನಿ ಅಂದರೆ, ಆದರೆ ಅವನು ವಿಡಿಯೋ ನೋಡಿ ಮಗ ನೀನು ಮಾಡ್ಕೋ, ನೀನು ಬೆಳಿ ಅಂತ ಹೇಳ್ದ. ಬಟ್ ಈ ಥರ ಜನಗಳ ನಾನು ಜೀವನದಲ್ಲೂ ನೋಡಿಲ್ಲ. ಬಟ್ ಏನಾದರೂ ಅಂದ್ಕೊಳ್ಳಿ, ಅದು ಎಲ್ಲಿಗಾದರೂ ಹೋಗ್ಲಿ, ನಾನು ವಿಡಿಯೋ ಮಾಡೋಕ್ಕೋಸ್ಕರ ಎಲ್ಲಿಗಾದರೂ ಹೋಗ್ಲಿ, ಎಲ್ಲಿಗೋದ್ರೂ ವಿಡಿಯೋ ಮಾಡೋದಂತೂ ನಾನು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಆದ್ರೆ ಇವತ್ತೊಂದು ಚೆನ್ನಾಗಿ ಅರ್ಥವಾಯ್ತು, ಯಾರನ್ನ ಜಾಸ್ತಿಯಾಗಿ ನಂಬ್ತೀವೋ ಅವರೇ ನಮ್ಮನ್ನ. ಪರವಾಗಿಲ್ಲ, ಸಿಗುವ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಬಟ್ ಲಾಗಂತೂ ನಿಲ್ಸಲ್ಲ. ನನ್ನ ಪ್ರೀತಿ ಮಾಡೋ ಪ್ರತಿಯೊಬ್ಬ ನನ್ನ ಫಾಲೋವರ್ಸ್ಗೂ ನಾನು ಚಿರಋಣಿ ಆಗಿರ್ತೀನಿ. ನೀವೇನೇ ತಪ್ಪು ಸರಿ ಏನಾದರೂ ಹೇಳಿ ಅದು ನಾನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನನ್ನ ವೀಡಿಯೋದಲ್ಲಿ ಇವಾಗಲೂ ನಿಮ್ಮನ್ನ ನನ್ನ ವೀಡಿಯೋದಲ್ಲಿ ಏನೇ ತಪ್ಪಿದ್ರು ಕಮೆಂಟ್ ಮಾಡಿ, ಏನೇ ತಪ್ಪು ಬಂದರೂ ಕಮೆಂಟ್ ಮಾಡಿ. ಹಿಂಗೈತೆ ಸರಿ ಪಡಿಸ್ಕೊತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಯಾವತ್ತೂ ನಂಬಿಕೆ ದ್ರೋಹ ಅಂತೂ ಮಾಡಬೇಡಿ.